ನೋಡ್ರಿ, ಸರ್ಕಾರ ಮಾಡಿದ ತಪ್ಪಿನಿಂದ 11 ಜನ ಜೀವವನ್ನು ಕಳ್ಕೊಂಡ್ರು. ಸರ್ಕಾರ ಮಾಡಿದ ತಪ್ಪಿನಿಂದ ದೊಡ್ಡ ಪ್ರಮಾಣದ ಕಾಲು ತುಳಿತಾಯಿತು. ಸರ್ಕಾರ ತಪ್ಪು ಮಾಡೈತಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದರ ಸಂಬಂಧ ಆ ತಪ್ಪನ್ನು ಮುಚ್ಚಿ ಹಾಕಕ್ಕೆ ಕೂಡಲೇ ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದರು, ಉಳಿದ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರು. ತಮ್ಮ ರಾಜಕೀಯ ಕಾರ್ಯದರ್ಶಿ, ಈ ಸಲಹೆ ಕೊಟ್ಟಂಥ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನು ಕೂಡ ಅವ್ರಿಗೆ ರಾಜೀನಾಮೆ ತೆಗೆದುಕೊಳ್ಳುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು. ಯಾಕಂದ್ರೆ ಮೇಲಿನ ಹೈಕಮಾಂಡ್ ಇವ್ರಿಗೆ ಕೇಳ್ತೈತೆ ಅಂಥೇಳಿ. ಆದರೆ ಈಗ ಐತಲ್ಲ, ಯಾವುದೋ ಒಂದು ತನಿಖೆ ಮಾಡ್ದಂಗೆ ಮಾಡಿ ಆ ತನಿಖೆ ಮಾಡ್ತೀವಂತ ಇವ್ರು ಹೇಳಿದಾಗ ನಮಗೆ ಗೊತ್ತಿತ್ತು ಇವರು ತಮ್ಮ ಕೈ ಏನು ರಕ್ತಮಯ ಆಗಿದ್ದಾವ, ತಮ್ಮ ಪೂರ್ತಿ ಬಾಡಿ ಏನು ಕಾಂಗ್ರೆಸ್ಸಿಂದ ಬಾಡಿ ಏನು ರಕ್ತಮಯ ಆಗೈತಿ ಶರೀರ, ಆ ಹೊಲಸು ತೊಳ್ಕೊಳಕ್ಕೆ ಇವರು ಒಂದು ತನಿಖಾ ವರದಿ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿತ್ತು. ಅದ್ರ ಪ್ರಕಾರ ಈಗ ಒಂದು ತನಿಖಾ ವರದಿ ಮಾಡ್ದಂಗೆ ಮಾಡಿ RCB ಅವರೇನು ಕ್ರಿಕೆಟ್ ಕಪ್ ತೆಗೆದುಕೊಂಡು ಬಂದಿದ್ದ ರಾಯಲ್ ಚಾಲೆಂಜರ್ಸ್ದು ತಪ್ಪ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥ ಕೆಲಸ ಇವತ್ತು ಕ್ಯಾಬಿನೆಟ್ದಲ್ಲಿ ಮಾಡಿದ್ದಾರೆ. KCA ಅದ್ರ ಕೆಲಸ ಏನು? ಕ್ರಿಕೆಟ್ ಸ್ಟೇಡಿಯಂ ಕಟ್ಟೋದು, ಕ್ರಿಕೆಟ್ ಬೆಳವಣಿಗೆ ಆಗೋಕ್ಕೆ ಒಳ್ಳೆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥದ್ದು ಅವ್ರ KCAದ ಕೆಲಸ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಅವ್ರೇನು ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಟಿದ್ದ KCA ತಪ್ಪ? ಆ DNA ಅದೊಂದು ಖಾಸಗಿ ಸಂಸ್ಥೆ, ಅದ್ರ ಕೆಲಸ ಏನಪ್ಪ? ಮೈಕ್ ಹಚ್ಚೋದು, ಸ್ಟೇಜ್ ಹಾಕೋದು, ಅಲ್ಲಿ ಬ್ಯಾನರ್ ಗಿನ್ನರ್ ಹಾಕೋದು, ಅದು ಅವ್ರ ಕೆಲಸ. ಅವರು ಕಾಲು ತುಳಿತಕ್ಕೆ ಅವ್ರು ಹೆಂಗೆ ಕಾರಣೀಭೂತರಾಕ್ಕಾರ? ಕಾನೂನು ಸುವ್ಯವಸ್ಥೆ ಮಾಡಬೇಕಾಗಿದ್ದು ಮುಖ್ಯಮಂತ್ರಿಗಳ ಸರ್ಕಾರದ ಕೆಲಸ. ಅಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು ಅದನ್ನು ವ್ಯವಸ್ಥೆ ಮಾಡಿಲ್ಲ. ಆ ವೈಫಲ್ಯವನ್ನು ಮುಚ್ಕೊಳ್ಳೋಕೆ ಇವತ್ತೈತಲ್ಲ RCB ಮೇಲೆ, KCA ಮೇಲೆ, DNA ಮೇಲೆ ಇವರೇನು ಕ್ರಿಮಿನಲ್ ಕೇಸ್ ಹಾಕಬೇಕಂತ ಮಾಡಿದ್ದಾರೆ. ಇದೊಂದು ಹೇಡಿತನದ ಕೆಲಸ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅವರೇನು 11 ಜನರ ಕಾಲು ತುಳಿತಕ್ಕೆ ಕಾರಣೀಭೂತರಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಅವರು ರಾಜೀನಾಮೆ ಕೊಡಬೇಕು. ಈ ವಿಷಯ ಸದನದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ, ಸದನದಲ್ಲಿ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತೈತೆ ಅಂಥೇಳಿ ಹೆದರಿ ಇವತ್ತು ಕ್ಯಾಬಿನೆಟ್ದಲ್ಲಿ ಈ ರೀತಿಯ ಡಿಸಿಷನನ್ನು ಇವರು ತೆಗೆದುಕೊಂಡಿದ್ದಾರೆ. ಅದರ ಪೂರ್ತಿ ಕರ್ನಾಟಕದ ಜನತೆಗೆ ಗೊತ್ತೈತಿ. ಇವರು ಮಾಡಿದ ಕುಕೃತ್ಯದಿಂದ, ಇವರು ಮಾಡಿದ ತಪ್ಪಿನಿಂದ 11 ಜನ ಇವತ್ತು ಜೀವನ ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಹೊಣೆಗಾರರು. ಮಹದಾಯಿ ಸಂಬಂಧಪಟ್ಟಂತೆ ಗೋವಾ ಸರ್ಕಾರ ವಿರೋಧ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಬಿಜೆಪಿ ಸಂಸದರು ಸುಮ್ಮನೆ ಇದ್ದಾರೆ. ನೋಡ್ರಿ, ಅವರ ಗೋವಾ ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿಗಳು ಅವರು ಹೇಳ್ಯಾರ, ಇಲ್ಲ ನನಗೆ ಭರವಸೆ ಐತಿ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ನಮ್ಮ ಪರವಾಗಿ ಒಪಿನಿಯನ್ ತೆಗೆದುಕೊಳ್ತೈತೆ ಅಂತ ಹೇಳಿದ್ದಾರೆ. ಅವ್ರು ತಮ್ಮ ಅಸೆಂಬ್ಲಿ ಹೋಗಿ ಏನರ ಹೇಳಿರ್ತಾರೆ, ಅದನ್ನು ಇಷ್ಟಾಕಿ ಇವರು ಸೀರಿಯಸ್ ಆಗಿ ಅದನ್ನೊಂದು ದೊಡ್ಡ ರಾಜಕೀಯ ಇಶ್ಯೂ ಮಾಡೋಕೆ ಹೊರಟಿದ್ದಾರೆ. ಇವರು ಗಾಡಿ ಕಟ್ಟಿದವರು ಇವರು ಅಲ್ಲ, ಕಾಂಗ್ರೆಸ್ ಸರ್ಕಾರದವರು. ಅಲ್ಲಿ ಮಹದಾಯಿದಲ್ಲಿ ಹೋಗಿ ಗಾಡಿ ಕಟ್ಟಿದವರು. ನಮ್ಮ ಸರ್ಕಾರ ಇದ್ದಾಗ ನಾವು ಕೆಲಸ ಶುರು ಮಾಡಿ ಎಲ್ಲ ಮಾಡಿದ್ವಿ. ಅಲ್ಲಿ ಬಂದು ಗಾಡಿ ಕಟ್ಟಿದ್ರು ಇವರು. ಅಲ್ಲೊಂದು ಅಫಿಡವಿಟ್ ಕೊಟ್ಟರು, ಇದು ನಾವು ಗಾಡಿ ಕಟ್ತೀವಿ ಅಂಥೇಳಿ. ತಾವು ನೀರು ಬಿಡುವಂಥ ಕೆಲಸ ತಮ್ಮ ಕಡೆ ಮಾಡೋಕ್ಕಾಗಿಲ್ಲ. ಹಾಗೆ ಆದರೆ ಇಲ್ಲಿ ಬಂದು ಸುಳ್ಳು ಏನು ರಾಜಕಾರಣದ ಸ್ಟೇಟ್ಮೆಂಟ್ಗಳನ್ನು ಮಾಡೋಕ್ಕೆ ಹೋಗ್ತಾರೆ. ನೋಡ್ರಿ, ಅವ್ರು ಅಸೆಂಬ್ಲಿಯೊಳಗೆ ಏನರ ಮಾತಾಡ್ಯಾರಂತೆ ಅದಕ್ಕೆಲ್ಲ ಊರಾಗ ಎಲ್ಲರೂ ರಿಯಾಕ್ಷನ್ ಮಾಡ್ಕೊತ ಕುತ್ಕೊಳ್ಳೋಂಥದ್ದು ಏನು ಅವಶ್ಯಕತೆ ಇರೋದಿಲ್ಲ. ಏನು ಕೆಲಸ ಮಾಡೋದೈತೆ ಅದನ್ನು ಮಾಡಬೇಕು. ಅಲ್ಲೈತಲ್ಲ ಏನು ಕಾನೂನು ಪ್ರಕಾರ ಏನು ಹೋಗಿ ಮಂಡನೆ ಮಾಡಬೇಕು ಅದನ್ನು ಮಂಡನೆ ಮಾಡಲಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲಿ, ಅದ್ರ ಬಗ್ಗೆ ಪೇಪರ್ಸ್ ಕೊಡಲಿ. ಅದನ್ನು ಬಿಟ್ಟು ಅದನ್ನು ಮಾಡ್ದೆ ಇವತ್ತು ಸುಳ್ಳು ಪೇಪರ್ದಾಗ ಸ್ಟೇಟ್ಮೆಂಟ್ ಹೇಳ್ಕೊಂಡು ಕುತ್ಕೊಳ್ಳೋದು ಉಪಯೋಗ ಇಲ್ಲ. 100% ಭಾಗಿಯಾಗ್ತೈತಿ. ಸರ್ಕಾರದ ಜವಾಬ್ದಾರಿ ಏನೈತೆ ಅವ್ರಿಗೆ ನೆನಪು ಮಾಡಿಕೊಡ್ತೇವೆ. ನೋಡ್ರಿ, ದೆಹಲಿಗೆ ನಿಯೋಗ ಎದಕ್ಕೆ ಕರ್ಕೊಂಡು ಹೋಗೋದು? ಆ ರೀತಿ ಐತಲ್ಲ, ತಮ್ಮ ಕೆಲಸ ಐತಲ್ಲ, ಅಲ್ಲ ಇದು ದೆಹಲಿಯವ್ರ ಕೆಲಸ ಅಂತೇಳಿ ಪ್ರತಿಬಿಂಬ ಮಾಡೋ ಸಂಬಂಧ ಈ ರೀತಿಯ ನಾಟಕ ಮಾಡುವಂಥ ಕೆಲಸ ಮಾಡೋದು ಅವ್ರದ್ದು ವಿಚಾರ. ಅವ್ರದ್ದು ಕೆಲಸ ಐತಿ. ಅಲ್ಲಿ ಹೋಗಿ ಪೇಪರ್ ಕೊಡಬೇಕಾಗಿದ್ದು ಕಾನೂನಿನ ಪ್ರಕಾರ ಏನು ಕಾಗದ ಪತ್ರಗಳನ್ನ ಸಲ್ಲಿಸಿ ಅದಕ್ಕೇನು ಕ್ಲಿಯರೆನ್ಸ್ ತೆಗೆದುಕೊಳ್ಬೇಕಾಯ್ತು ರಾಜ್ಯ ಸರ್ಕಾರದ ಕೆಲಸ. ಅಲ್ಲೇನು ದೆಹಲಿಗೆ ಹೋಗಿ ಏನು ಮಾಡೋದೈತಿ? ಜನರ ದಾರಿ ತಪ್ಪಿಸ್ಬೇಕು ಅನ್ನುವಂಥ ಕೆಲಸ ಅವ್ರಿಗೆ. ಜನರಿಗೆ ಐತಲ್ಲ, ತಾವು ಮಾಡಿದಂಥ ತಪ್ಪನ್ನು ಅದನ್ನು ಮುಚ್ಚಿ ಹಾಕುವಂಥ ಕೆಲಸ ಇವ್ರು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. 100% ರಾಜ್ಯದ ಹಿತಾಸಕ್ತಿಯನ್ನು ಕಾಯೋದು ಸಂಸದರ ಯೋಜನೆ.
ಆದರೆ ಇಲ್ಲಿ ಇರೋದೈತಲ್ಲ, ನಮ್ಮ ರಾಜ್ಯದ ಹಿತಾಸಕ್ತಿಯ ಪೇಪರ್ಗಳನ್ನು, ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮುಂದೆ ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರದವ್ರು ಮಾಡಬೇಕಾದ ಕೆಲಸ ಅವ್ರು ಮಾಡಲಿ. ಅದ್ರ ಬಗ್ಗೆ ಆ ಸೀರಿಯಸ್ನೆಸ್ ಇಲ್ಲ, ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಅದು ಅಧಿಕಾರಿಗಳನ್ನ ಕರೆದು ರಿವ್ಯೂ ಮಾಡಿ ಯಾಕಾಗದ ನೀವು ಕೊಟ್ಟಿರಿ, ಯಾಕೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಮೇಲೆ ಎನ್ಕ್ವೈರಿ ಮಾಡ್ತಿರ್ತಾರೆ. ಅವ್ರ ಕಡೆ ಹೋಗಿ ಅದ್ರ ಬಗ್ಗೆ ವಿಷಯ ತಿಳ್ಕೊಂಡು ಅದನ್ನು ಪ್ರತಿಪಾದಿಸುವಂಥ ಕೆಲಸ ಮಾಡಬೇಕಲ್ಲ. ಅದನ್ನು ಮಾಡ್ತಾ ಇಲ್ಲ ಇವರು ಸರಿಯಾಗಿ. ನೋಡ್ರಿ, ಸಮಾಜದ ವಿಷಯ ನಾನೊಂದು ವಿಚಾರ ಮಾಡೇನೆ. ಸಮಾಜದ ವಿಚಾರ ನಾವು ಟಿ ವಿ ಮುಂದೆ, ಪೇಪರ್ ಮುಂದೆ ಮಾತಾಡಬಾರ್ದು. ಏನಿದ್ರು ಒಳಗೆ ಕುತ್ಕೊಂಡು ಮಾತಾಡ್ಬೇಕಂತಾಗಿ, ಹಾಗಾಗಿ ಆ ಸಮಾಜದ ವಿಚಾರ ನಾನು ಇಲ್ಲ ಟಿ ವಿ ಮುಂದೆ ಮಾತಾಡೋದಿಲ್ಲ.